ಇದು ನಮ್ದು 6ನೇ ಎಕ್ಸಸೈಜು ನೋಡ್ರಿ. ಇದು ಹೆಂಗದ ಹಾರ್ಡ್ ಅದ. ಡೈಲಿ ನೀವು ಭೀ ಮಾಡಿರಿ, ಡೈಲಿ ವೀಡಿಯೋ ನೋಡಿರಿ. 6ನೇ ಹೆಂಗದ ಡೈಲಿ ಹೊಸ ಇರ್ತವೆ ಎಕ್ಸಸೈಜ್. ಇವು ಒಂದು ಯಾವ್ದಾರ ಬೆಂಚ್ ಮೇಲೆ ಇಲ್ದ್ರು ಹಿಂಗೆ ಯಾವ್ದಾರ ಇದಕ್ಕೆ ಅಂದ್ರೆ ಅದ್ರ ತೊಗೊಂಡು ಸಪೋರ್ಟ್ ತೊಗೊಂಡು ಮಾಡಿರಿ. ಇವು ಭೀ ಸೇಮ್ ಒಂದು 10 ಮಾಡ್ರಿ. ಹಾರ್ಡ್ ಅವು ಇವು. 1 2 3 4 5. ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರ ಸಂಚಾರ. ನಮ್ಮ ಡೇ 5 ಹೋಮ್ ವರ್ಕೌಟ್ಗೆ ನಿಮಗೆ ಸ್ವಾಗತ. ಈ ಡೇ 5 ಹೋಮ್ ವರ್ಕೌಟು 14 ಎಕ್ಸಸೈಸ್ ಅವ. ಎಲ್ಲ ಬೇರೆ ಬೇರೆ ಟೈಪ್ ಅವ. ಸ್ಟಾರ್ಟ್ ಮಾಡಿರಿ ಬರ್ರಿ. ಇದು ನಮ್ಮ ಮೊದಲನೇ ಎಕ್ಸಸೈಜ್ ಗೊತ್ತಿಂದು. ಇದು ಹೆಂಗಂದ್ರೆ ಹಿಂಗೆ ಸ್ಟ್ರೇಟಾಗಿ ನಿಂತ್ಕೊಂಡು ಈ ಕೈ ಹಿಂಗೆ ಮ್ಯಾಲೆ ಮಾಡಿ ಈ ಕೈ ಹಿಂಗೆ ಒಂದು 15 ಮಾಡಬೇಕು. ಸ್ಟಾರ್ಟ್ ಮಾಡ್ರೆ 7 8 9 10 11 12 13 ಈಗ ಇದು 2ನೇ ಎಕ್ಸಸೈಜ್. ಸೇಮ್ ಅನ್ಕೊರಿ. ಹಿಂಗೆ ಹಿಂದೆ ಕೈ ಕಟ್ಟಿ ಹಿಂಗೆ ಈ ಮೊಳಕೈಲಿಂದ ಮೊಳಕಾಲಿಗೆ ಟಚ್ ಮಾಡಬೇಕು. 1 2 3 4 5 6 7 8 9 10 11 12 13 14 15. ಇವೆಲ್ಲ ಎಕ್ಸಸೈಸ್ ಒಂದೊಂದು ಸೆಟ್ದೇ ಅವ. ಎಲ್ಲ ಡಿಫ್ರೆಂಟ್ ಅವ. ಇದು ನಮ್ಮ 3ನೇ ಎಕ್ಸಸೈಜ್. ಹಿಂಗೆ ಕಾಲು ಸ್ವಲ್ಪ ಅಡಲ್ಗೆ ಐತ್ರಿ. ಎಷ್ಟು ಆಯ್ತದ ಅಷ್ಟು ಅಡಲ್ಗಿಕ್ಕಿ ಕೆಳಗೆ ಕೂಡೋದು. ಇವೆಲ್ಲ ಫುಲ್ ಬಾಡಿ ಎಕ್ಸಸೈಸ್ ಅವ. ಮತ್ತು ಇದು ವಾರ್ಮಪ್ ಭೀ ಗರ್ದಿಲ್ಲ ಇವು ಎಕ್ಸಸೈಜಿಗೆ. ಸ್ಟಾರ್ಟ್ ಮಾಡ್ರಿ ನೋಡ್ರಿ. 1 2 3 4 5 6 7 8 9 10 11 12 13 14 15. ಇದು 4ನೇ ಎಕ್ಸಸೈಜ್. ಹಿಂಗೆ ಕೈ ಹಿಂಗೆ ಒಂದಕ್ಕೊಂದು ಹಿಂಗೆ ಕಟ್ಟಿ ಹಿಂಗೆ ಪೂರ ಕೆಳಗೆ ಕುಂತು ಆ ಕಡೆ ಒಂದು 4 ಸ್ಟೆಪ್ ಈ ಕಡೆ ಒಂದು 4 ಸ್ಟೆಪ್ ಹಾಕೋದು. 1 2 3 4 5 6 7. ಈ ಟೈಪ್ದಾಗ ಒಂದು 15 ಮಾಡೋದು. 5ನೇ ಎಕ್ಸಸೈಜ್ ಸ್ಪೈಡರ್ಮ್ಯಾನ್ ಪುಷಪ್ ಅಂತಾರು. ನೋಡ್ರಿ ಹೆಂಗಿರ್ತದೆ. ಇವು ಒಂದು 15 ಸೇಮ್ ಸ್ಪೈಡರ್ಮ್ಯಾನ್ ಪುಷಪ್. 1 2 3 4 5 6 7 8 9 10 11 12 13 14. ಬೆವರು ಬಿಡ್ಲತ್ತು ನೋಡ್ರಿ ಫುಲ್ಲಿ. ಇದು ನಮ್ದು 6ನೇ ಎಕ್ಸಸೈಜು ನೋಡ್ರಿ. ಇದು ಹೆಂಗದ ಹಾರ್ಡ್ ಅದ. ಡೈಲಿ ನೀವು ಭೀ ಮಾಡಿರಿ, ಡೈಲಿ ವೀಡಿಯೋ ನೋಡಿರಿ. 6ನೇ ಡೈಲಿ ಹೊಸ ಇರ್ತವೆ ಎಕ್ಸಸೈಜ್. ಇವು ಒಂದು ಯಾವ್ದಾರ ಬೆಂಚ್ ಮೇಲೆ ಇಲ್ದ್ರು ಹಿಂಗೆ ಯಾವ್ದಾರ ಇದಕ್ಕೆ ಅಂದ್ರೆ ಅದ್ರ ತೊಗೊಂಡು ಸಪೋರ್ಟ್ ತೊಗೊಂಡು ಮಾಡಿರಿ. ಇವು ಭೀ ಸೇಮ್ ಒಂದು 10 ಮಾಡ್ರಿ. ಹಾರ್ಡ್ ಅವು. 1 2 3 4 5 6 7 8 9 10. ಕಂಪ್ಲೀಟ್ ಆಯಿತು. ಡೈಲಿ ಹೊಸ ಇರ್ತವೆ ಎಕ್ಸಸೈಜು. ಇದು ನಮ್ದು 7ನೇ ಎಕ್ಸಸೈಜು. ಸ್ಟಾರ್ಟ್ ಮಾಡಿರಿ. ಈ ಮಸಲ್ ಮೇಲೆ ಎಫೆಕ್ಟ್ ಬಿಡ್ತದೆ. ಈಗ ಒಂದು 15 ಮಾಡಿರಿ. 1 2 3 4. ಅಲ್ಲಿ ಕೈ ಮೇಲೆ ತೊಗೋಬೇಕು ವಜನ್. ಕಾಲು ಸುಮ್ಮನೆ ಸಪೋರ್ಟಿವ್. 6 7 8 9 10 11 12 13 14 15. ಎಲ್ಲ ಮೈ ಎಲ್ಲ ಬೆವರು ಬಿಡ್ಲತ್ತೀನಿ ನೋಡ್ರಿ. ಇದು ನೀವು ಮುಂಚೆ ಮಾಡಿರಿ. ಬಟ್ ಈಗ ನೋಡ್ರಿ ಇವು ಒಂದು 14 ಮಾಡಿರಿ. ಹಿಂಗೆ ಒಂದು ಕಾಲು ಹಿಂದೆ ತೊಗೋಬೇಕು. ಹಿಂದೆ ತೊಗೊಂಡು ಹಿಂಗೆ ಬೆಂಡ್ ಮಾಡಿ 1. ಇನ್ನು ಸೇಮ್ ಪೊಸಿಷನ್. ಇನ್ನು ಬೇರೆ ದೂಸರ ಕಾಲು 2 3 4 5 6 7 8 9
10, 11, 12, 13, 14. ಇದು ನಮ್ಮದು 9ನೇ ಎಕ್ಸಸೈಸ್ ಅದ ನೋಡ್ರಿ. ಸ್ಟಾರ್ಟ್ ಮಾಡ್ರಿ. ಎರಡು ಕೈ ಎರಡು ಕಾಲು ಮ್ಯಾಲೆ ಎತ್ತಬೇಕು ಎಟ್ ಎ ಟೈಮ್. ಇವೊಂದು 10 ಮಾಡ್ರಿ. 1, 2, 3, 4, 5, 6, 7, 8, 9. ಈಗ ಡೈಲಿ ಹೊಸ ಹೊಸ ಎಫೆಕ್ಟಿವ್ ಎಕ್ಸಸೈಸ್ ಇರ್ತವೆ. ಡೈಲಿ ಡಿಸ್ಪ್ಲೇನಾಗಿ ಮತ್ತು ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ರು ಬಾಡಿನೂ ಹಿಟ್ಟಾಗಿರ್ತದೆ ಮತ್ತು ಹೆಲ್ದಿಯಾಗಿರ್ತೀವಿ. ಡೈಲಿ ಮಾಡಿರಿ ನಮ್ಮ ಜೊತೆ. ಇದು 10ನೇ ಎಕ್ಸಸೈಸ್ ನೋಡಿರಿ. ಸ್ಟಾರ್ಟ್ ಮಾಡಿರಿ. ಈಗ ಕೋರ್ ಸೆಲೆಕ್ಟ್ ಇವೆಲ್ಲ ಇದೆಲ್ಲ ಬಾಡಿ ಸೆಲೆಕ್ಟ್ ಆಗ್ತಾಯಿದ್ವು. ಹಿಂಗೆ ಕ್ಯಾಲ್ ಮ್ಯಾಲೆ ಹಿಂಗೆ ಮಾಡಿ ಈ ಕಡೆ ಒಂದು ಸರ್ತಿ ಆ ಕಡೆ ಒಂದು ಸರ್ತಿ ಇದು ಮಾಡೋದು. ಕೆಳಗೆ ಹತ್ತಲ್ಲ ಪ್ಲೇಟ್. 1, 2, 3, 4, 5, 6, 7, 8, 9, 10. ನಮ್ಮದು ಇವಾಗ ಸ್ಟಾರ್ಟಿಂಗ್ ಅದ. ಹಳು ಸ್ವಲ್ಪ ಇದು ಮಾಡ್ಕೊತ ಹೋಗ್ರಿ. ಇದು 11ನೇ ನಮ್ಮ ಇದು ಹೆಂಗೆ ಇರ್ತದೆ ಅಂದ್ರೆ ಹಿಂಗೆ ಎರಡು ಕಾಲು ಹಿಂಗೆ ಇದು ಮಾಡಿ ಹಿಂಗೆ ಕುಂತು ಹಿಂಗೆ ಕಾಲು ಬಲ್ ಮಾಡ್ಕೊಂಬೋದು, ದೂರ ಮಾಡ್ಕೊಂಬೋದು. ಬ್ಯಾಕ್ ಸೆಲೆಕ್ಟ್. 1, 2, 3, 4, 5, 6, 7, 8, 9, 10. ನೋಡ್ಲಿಕ್ಕೆ ಸಿಂಪಲ್ ಬಟ್ ಹಾರ್ಡ್ ಅವು ಇವು ಎಕ್ಸಸೈಸ್ಗಳೆಲ್ಲ. ಮುಗಿತಿದ್ದು ನಮ್ದು 11ನೇ. ನೆಕ್ಸ್ಟ್ ಮಾಡ್ರಿ. ಈಗ 13ನೇದು. ಇವಾಗ ಏನಿಲ್ಲ, ಒಂದು 3 ಎಕ್ಸಸೈಸ್ ಸ್ಟ್ರೆಚಿಂಗ್ ಇರ್ತವೆ. ಸ್ಟ್ರೆಚಿಂಗ್ ಮಾಡಿರಿ. ಈಗ ನಿಮ್ಮದು ಲೆಫ್ಟ್ ಕಾಲು ಮುಂದೆ ತೊಗೊಂಡು ಒಂದು ಕಾಲು ಹಿಂಗೆ ಇಕ್ಕಿ ಹಿಂಗೆ ಸುಮ್ಮನೆ ಸ್ಟ್ರೆಚಿಂಗ್ ಒಂದು 30 ಸೆಕೆಂಡ್. ಸ್ಟ್ರೇಟ್ ಮುಂದೆ ನೋಡ್ಬೇಕು. ಆವಾಗ ಲೆಫ್ಟ್ ಕಾಲು ಹಿಂದೆ ಇಕ್ಕಿರಲ್ಲ, ಈಗ ರೈಟ್ ಕಾಲು ಹಿಂದೆ ತೊಗೋಬೇಕು. ಇದೀವಿ ಒಂದು 30 ಸೆಕೆಂಡ್ ಸೇಮ್. ಇದು ನಮ್ಮ ಡೈಲಿ ಹೋಮ್ವರ್ಕ್ ಕೊಡ್ದಾಗಿಂದ ಫೈನಲ್ ಎಕ್ಸಸೈಸು. ಆರ್ಮ್ ಸ್ಟ್ರೆಚ್ ಅಂತಾರೆ ಇದಕ್ಕೂ. ಇದೊಂದು ಮಾಡಿ ಗೊತ್ತಿಂದ ಎಕ್ಸಸೈಸ್ ಮುಗಿಸ್ರಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಡೈಲಿ ಎಕ್ಸಸೈಸ್ ಮಾಡಿರಿ, ಫಿಟ್ ಆಗಿರ್ರಿ. ಎಕ್ಸಸೈಸ್ ಮಾಡ್ರಿ ಬರ್ರಿ. ಇದೊಂದು 30 ಸೆಕೆಂಡ್ ಹಿಂಗೆ ಒಂದು 5 ಸೆಕೆಂಡ್ ಹಿಂಗೆ ಹೋಲ್ಡ್ ಮಾಡೋದು ಮತ್ತೆ ಬಿಡೋದು. ಎರಡು ಕಡೆ ಒಂದು 5 ಮಾಡಿ. ಮುಗೀತು ನೋಡ್ರಿ ಗೊತ್ತಿಂದ ಎಕ್ಸಸೈಸು. ಥ್ಯಾಂಕ್ ಯು.